ನಮಸ್ಕಾರ ಜಸ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಏನು ಗುರು ಬಿಗ್ ಬಾಸ್ ಪ್ರೋಮೋ ನೋಡಿದ್ರೆ ಎಲ್ಲರೂ ನೋಡಿದ ತಕ್ಷಣ ಮೈ ಜುಮ್ ಅನ್ನತ್ತೆ ಅಲ್ವಾ. ಅದರಲ್ಲೂ ಪ್ರೋಮೋದಲ್ಲಿ ಕಿಚ್ಚ ಸುದೀಪ್ ಸರ್ ಆ ಮಾಸ್ ವಾಯ್ಸ್ನಲ್ಲಿ ಹೊಡೆದಿರೋ ಡೈಲಾಗ್ ಅಂತೂ ನೆಕ್ಸ್ಟ್ ಲೆವೆಲ್ ಪಂಚ್ ಅಂತಾನೆ ಹೇಳ್ಬೋದು. ಆ ಒಂದು ಪ್ರೋಮೋದಲ್ಲಿ ಕರ್ನಾಟಕದ ಜನ ಯಾವತ್ತೂ ಯಾರಿಗೂ ಕಾದಿರೋ ಚರಿತ್ರೆಯೇ ಇಲ್ಲ. ಆದರೆ ವರ್ಷಕ್ಕೆ ಒಂದು ಸಲ ಬಿಗ್ ಬಾಸ್ ನೋಡೋಕ್ಕೆ ಕಾಯ್ತಾ ಇರ್ತಾರೆ ಅಂತ ಆ ಒಂದು ಪಂಚಿಂಗ್ ಲೈನ್ ಇದೆಯಲ್ಲ, ನೆಕ್ಸ್ಟ್ ಲೆವೆಲ್ಗೆ ಇದೆ ಅಂತಲೇ ಹೇಳ್ಬೋದು. ಆ ಒಂದೇ ಡೈಲಾಗ್ನಲ್ಲಿ ಕನ್ನಡಿಗರ ಮಾಸ್ ಆ್ಯಟಿಟ್ಯೂಡ್ ಹಾಗೂ ಬಿಗ್ ಬಾಸ್ ಶೋ ಮೇಲಿರೋ ಕ್ರೇಜ್ ಎರಡನ್ನೂ ಎಷ್ಟು ನೀಟಾಗಿ ಜೋಡಿಸಿದ್ದಾರೆ ನೋಡಿ. ಕನ್ನಡಿಗರು ಯಾರಿಗೂ ಕಾಯಲ್ಲ, ಆದರೆ ಸುದೀಪ್ ಸರ್ ಅವರ ಬಿಗ್ ಬಾಸ್ಗೆ ಮಾತ್ರ ಇಡೀ ಕರ್ನಾಟಕವೇ ಕಾಯುತ್ತೆ ಅನ್ನೋದನ್ನು ಸುದೀಪ್ ಸರ್ ತಮ್ಮದೇ ಶೈಲಿಯಲ್ಲಿ ತುಂಬ ಚೆನ್ನಾಗಿ ನೀಟಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಪ್ರೋಮೋದ BGM, ಸುದೀಪ್ ಸರ್ ಲುಕ್ ಮತ್ತು ಪವರ್ಫುಲ್ ಡೈಲಾಗ್ ಎಲ್ಲವೂ ಸೇರಿ ಈ ಬಾರಿಯ ಬಿಗ್ ಬಾಸ್ ಹಂಗಾಮ ಹೆಂಗಿರುತ್ತೆ ಅನ್ನೋದಕ್ಕೆ ಮುನ್ನುಡಿ ಬರೆದಿದ್ದಾರೆ. ಈ ಬಾರಿ ಮನೆಯೊಳಗೆ ಬರೋ ಸ್ಪರ್ಧಿಗಳಿಗೆ ಸುದೀಪ್ ಸರ್ ಅವರ ಈ ಡೈಲಾಗ್ ನೇರ ಎಚ್ಚರಿಕೆ ಇದ್ದಂತೆ ಅಂತಾನೆ ಹೇಳ್ಬೋದು. ವೀಕ್ಷಕರು ಕಾಯ್ತಾ ಇದ್ದಾರೆ, ಆಟ ಮಾತ್ರ ಮಾಸಾಗಿ ಇರಲೇಬೇಕು ಅಂತ ವಾರ್ನಿಂಗ್ ಮಾಡಿರೋ ಥರ ಈ ಒಂದು ಪ್ರೋಮೋ ಇದೆ. ಇನ್ನು ಪ್ರೋಮೋದ ಇನ್ನೊಂದು ಹೈಲೈಟ್ ಏನಪ್ಪ ಅಂದರೆ ಸ್ಟೈಲಿಶ್ ಸೂಟ್ ಮತ್ತು ಕ್ಲಾಸಿಕ್ ಔಟ್ಫಿಟ್. ಕಿಚ್ಚ ಸುದೀಪ್ ಅವರ ಕ್ಲಾಸಿಕ್ ಔಟ್ಫಿಟ್ ಕಪ್ಪು ಹಾಗೂ ಡಾರ್ಕ್ ಶೇಡ್ಗಳ ಪ್ರೀಮಿಯಂ ಡಿಸೈನರ್ ಸೂಟ್ನಲ್ಲಿ ಸುದೀಪ್ ಅವರ ಎಂಟ್ರಿ ರಾಯಲ್ ಆಗಿ ಕಾಣಿಸ್ತಾ ಇದೆ. ಹಾಗೆಯೇ ಕ್ಯಾಮ್ರಾ ಕಡೆ ಗಂಭೀರವಾಗಿ ನೋಡೋ ಆ ನೋಟ, ಮುಖದ ಮಾಸ್ ಎಕ್ಸ್ಪ್ರೆಷನ್ಸ್ ಮತ್ತು ಅವರ ಬಾಡಿ ಲ್ಯಾಂಗ್ವೇಜ್ ಪ್ರೋಮೋಗೆ ಆ ಕಿಲ್ಲರ್ ವೈಬ್ ತಂದಿದೆ ಅಂತಲೇ ಹೇಳ್ಬೋದು. ಇನ್ನು ವರ್ಷದಿಂದ ವರ್ಷಕ್ಕೆ ಅವರ ಹೈಟ್, ಫಿಟ್ನೆಸ್ ಹಾಗೂ ಕ್ಯಾರಿ ಮಾಡೋ ಸ್ಟೈಲ್ ಸ್ಯಾಂಡ್ಲ್ವುಡ್ನಲ್ಲೇ ಮೋಸ್ಟ್ ಐಕಾನಿಕ್ ಹೀರೋ ಅಂತಲೇ ಹೇಳ್ಬೋದು ಸುದೀಪ್ ಅವರನ್ನು. ಡೈಲಾಗ್ ಪಂಚ್ ಒಂದು ಕಡೆ ಆದರೆ ಸುದೀಪ್ ಅವರ ಆ ಕಿಲ್ಲರ್ ಲುಕ್ ನೋಡಿ ಫ್ಯಾನ್ಸ್ ಫುಲ್ ಫಿದಾ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಆ ಕಪ್ಪು ರಾಯಲ್ ಔಟ್ಫಿಟ್, ಕೈಯಲ್ಲಿ ಆ ಬಿಗ್ ಬಾಸ್ ರಿಂಗ್ ಮತ್ತು ಕ್ಯಾಮ್ರಾ ಮುಖಾಮುಖಿ ನಿಂತು ಒಂದು ಲುಕ್ ಕೊಡ್ತಾರಲ್ಲ, ದಿಸ್ ಈಸ್ ಕಿಚ್ಚ ಸುದೀಪ್ ಬ್ರ್ಯಾಂಡ್. ಕೇವಲ ಡೈಲಾಗ್ ಮಾತ್ರ ಅಲ್ಲ, ಅವರ ಆ್ಯಟಿಟ್ಯೂಡ್ ಮತ್ತು ಡ್ರೆಸ್ಸಿಂಗ್ ಸೆನ್ಸ್ ಈ ಬಾರಿಯ ಬಿಗ್ ಬಾಸ್ಗೆ ಆಲ್ರೆಡಿ ಮಾಸ್ ಕಳೆ ತಂದುಬಿಟ್ಟಿದೆ ಅಂತಲೇ ಹೇಳ್ಬೋದು. ಈ ಒಂದು ಹೈಪ್ನ, ಈ ಒಂದು ಎನರ್ಜಿನ ಇನ್ನೂ ಸ್ಪರ್ಧಿಗಳು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗತ್ತೆ. ಹೋದ ಸೀಸನ್ ಹೈಪ್ ಅಂತೂ ನೀವು ನೋಡೇ ಇರ್ತೀರ. ಇತಿಹಾಸದಲ್ಲೇ ಮೊದಲ ಗ್ರ್ಯಾಂಡ್ ಫಿನಾಲೆ ಹತ್ತಿರ ಬಂದಾಗ ಒಂದು ವಾರ ಶೋ ಎಕ್ಸ್ಟೆಂಡ್ ಮಾಡುವಷ್ಟು ಕ್ರೇಜ್ ಇತ್ತು ಅಂತಲೇ ಹೇಳ್ಬೋದು. ಅಂತಹ ಸ್ಟ್ರಾಂಗ್ ಸ್ಪರ್ಧಿಗಳು ಇದ್ದರೂ ಆ ಒಂದು ಶೋನಲ್ಲಿ ಅಂತ ಕೂಡ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಪ್ರತಿಯೊಂದು ಟಾಸ್ಕ್ನಲ್ಲೂ ಕಿಚ್ಚು ಮನೆಯಲ್ಲಿ ಫೈಟ್ಸ್ ಮತ್ತು ಫ್ರೆಂಡ್ಶಿಪ್ ಜನರನ್ನು ಟಿವಿಗೆ ಅಂಟಿ ಕೂತ್ಕೊಳ್ಳುವಂತೆ ಮಾಡ್ತಾಯಿತ್ತು. ಅಂತಹ ಒಂದು ಹೈಪ್ ಹೋದ ಸೀಸನ್ ಒಂದು ರೆಕಾರ್ಡ್ ಬ್ರೇಕನ್ನೇ ಮಾಡಿತ್ತು ಅಂತಲೇ ಹೇಳ್ಬೋದು. ಇನ್ನು ಆರಂಭದ ಈ ಒಂದು ಹೈಪ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಅಂತ ಅಷ್ಟೇ ನೋಡೋದಾದರೆ, ಹೋದ ಸೀಸನ್ಗಿಂತಲೂ ಹೆಚ್ಚು ಫೈರ್ ಇರೋ ಸ್ಪರ್ಧಿಗಳು ಈ ಒಂದು ಸೀಸನ್ಗೆ ಬೇಕಾಗತ್ತೆ. ಬರೀ ಸೋಷಿಯಲ್ ಮೀಡಿಯಾ ಫೇಮ್ ಇರೋವಷ್ಟೇ ಅಲ್ಲ, ರಿಯಲ್ ಗೇಮರ್ಸ್ ಕೂಡ ಬೇಕು ಅನ್ನೋದು ಇಲ್ಲಿ ಜನರ ಒಂದು ಆಶಯ ಕೂಡ ಆಗಿರುತ್ತೆ. ಹೊಸ ಬಗೆಯ ಟಾಸ್ಕ್ ಹಾಗೆ ಹೊಸ ಬಗೆಯ ಕಾನ್ಸೆಪ್ಟ್ಗಳು ಕೂಡ ಬೇಕಾಗತ್ತೆ. ಹಳೆಯ ಟಾಸ್ಕ್ಗಳನ್ನೇ ರಿಪೀಟ್ ಮಾಡದೆ ಮೈಂಡ್ ಗೇಮ್ ಹಾಗೂ ಫಿಸಿಕಲ್ ಟಾಸ್ಕ್ಗಳು ಕೂಡ ಜುಗಲ್ಬಂದಿ ಥರ ಇರಬೇಕು. ಹಾಗೆಯೇ ಡೈರೆಕ್ಟ್ ಹಾಗೂ ಫೇರ್ ಗೇಮ್ಸ್ಗಳು ಪ್ಲೇ ಆಗಬೇಕು. ಆರಂಭದ ದಿನದಲ್ಲೇ ಗ್ರೂಪಿಸಮ್ ಮಾಡದೆ ಸ್ವಂತ ಆಟ ಆಡೋ ಸ್ಪರ್ಧಿಗಳನ್ನು ನೋಡಲು ವೀಕ್ಷಕರು ಕಾಯ್ತಾನೇ ಇರ್ತಾರೆ. ಇನ್ನು ಕಿಚ್ಚನ ವೀಕೆಂಡ್ ಪಂಚ್. ಶನಿವಾರ ಭಾನುವಾರ ಸುದೀಪ್ ಅವರ ಖಡಕ್ ಪಂಚಾಯಿತಿ ಮತ್ತು ಅವರು ನೀಡೋ ಗೈಡ್ಲೈನ್ಸ್ ಈ ಬಾರಿಯೂ ಅದೇ ಜೋಶ್ನಲ್ಲಿ ಇರಬೇಕಾಗತ್ತೆ. ಇನ್ನು ಹೋದ ಬಿಗ್ ಬಾಸ್ನಲ್ಲಿ ಬಿಗ್ ಬಾಸ್ ಬರೆದ ಹಿಸ್ಟ್ರಿ ನಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಪ್ರತಿಯೊಂದು ಎಪಿಸೋಡ್ನಲ್ಲೂ ಬೆಂಕಿ ಎಂಟರ್ಟೈನ್ಮೆಂಟ್ ಇತ್ತು. ಹಾಗಾಗಿ ಈ ಬಾರಿ ಕನ್ನಡಿಗರ ನಿರೀಕ್ಷೆ ಡಬಲ್ ಆಗಿದೆ. ಬರೀ ಪ್ರೋಮೋ ಮಾತ್ರ ಅಲ್ಲ, ಮನೆಯೊಳಗೆ
ಕಾಲಿಡೋ ಸ್ಪರ್ಧಿಗಳು ಮತ್ತು ಆಡೋ ಆಟ ಕೂಡ ಹೋದ ಸೀಸನ್ಗಿಂತ ಕಿಲ್ಲರ್ ಆಗಿರಬೇಕು ಅನ್ನೋದೇ ಕೋಟಿ ಕನ್ನಡಿಗರ ಒಂದು ಆಶಯ. ಓಕೆ, ಕಿಚ್ಚ ಸುದೀಪ್ ಅವರ ಒಂದು ಕಿಲ್ಲರ್ ಲುಕ್ ಹೇಗಿದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರೆಯೋಕೆ ಹೋಗ್ಬಿಡಿ ಅಂತ ಹೇಳ್ತಾ ಧನ್ಯವಾದಗಳು.